ಕಾರ್ಯಕ್ರಮಕ್ಕೆ 75 ವರ್ಷ. ಆ 75 ವರ್ಷವನ್ನು ಯಜಮಾನರ ಅಮೃತ ಮಹೋತ್ಸವ ಅನ್ನೋ ಹೆಸರಿನ ಅಡಿಯಲ್ಲಿ ಭಾಳ ದೊಡ್ಡ ಉತ್ಸವವನ್ನು ಮಾಡ್ತಾಯಿದ್ದೇವೆ. ಇಡೀ ರಾಜ್ಯದಾದ್ಯಂತ ಅವತ್ತು ಸುಮಾರು 567 ಹೋಬಳಿಗಳು ಏನಿದ್ದಾವೆ ಆ ಎಲ್ಲ ಹೋಬಳಿಗಳಲ್ಲೂ ಕೂಡ ಯಜಮಾನರ ಕಾರ್ಯಕ್ರಮ ಆಗೋ ರೀತಿಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದೀವಿ. ಯಜಮಾನರ ಒಂದು ಅಮೃತ ಮಹೋತ್ಸವದ ರಥವನ್ನು ಇಡೀ ರಾಜ್ಯ ಪ್ರವಾಸಕ್ಕೆ ಜುಲೈ 15ರಿಂದ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದಾದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋಂತಹ ಒತ್ತಾಯವನ್ನು ಸರ್ಕಾರಕ್ಕೆ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಮಾತನಾಡಿದ್ದೇವೆ. ಅವರ ನೇತೃತ್ವದಲ್ಲಿ ನಾವು ಯಜಮಾನರ ಪುಣ್ಯ ಭೂಮಿ ಏನಿದೆ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಈ 3 ತಿಂಗಳ ಒಳಗಡೆ ಕಾಣಿಸಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಿದ್ವಿ. ಅದು ಇರ್ಬೋದು, ಇಲ್ಲದೇ ಇರಬಹುದು. ಈಗಾಗಲೇ ಅದನ್ನು ಮಾಡಿದ್ವಿ. ಅದರ ಜೊತೆಗೆ ಸೆಪ್ಟೆಂಬರ್ 20-21 ಅಂದರೆ 18 ವರ್ಕಿಂಗ್ ಡೇ ಆಗಿರೋದ್ರಿಂದ ನಾವು ಆಚರಣೆ ಮಾಡಿಕೊಂಡು 20-21 ಅರಮನೆ ಮೈದಾನದಲ್ಲಿ ಸುಮಾರು ಒಂದು 2 ಲಕ್ಷ ಜನರ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಯಾರಿಗೂ ಸೇರದಷ್ಟು ಒಂದು ಅಭಿಮಾನಿಗಳ ಮಧ್ಯದಲ್ಲಿ ಅವರ ಅಮೃತ ಮಹೋತ್ಸವವನ್ನು ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ ಹಾಗೂ ನಿರ್ದೇಶಕರ ಸಂಘ ಮತ್ತು ಸಮಸ್ತ ತಾಂತ್ರಿಕ ವರ್ಗವನ್ನು, ಚಿತ್ರರಂಗದ ಉದ್ಯಮವನ್ನು ಮತ್ತು ಕರ್ನಾಟಕ ಚಳುವಳಿಯನ್ನು ಅಂದರೆ ಹೋರಾಟದ ವಲಯವನ್ನು ಮತ್ತು ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂತೆ ಒಂದು ಸಮಗ್ರವಾದಂತಹ ಅಮೃತ ಮಹೋತ್ಸವವನ್ನು ನಾವು ಭಾಳ ಅರ್ಥಪೂರ್ಣವಾಗಿ ಆಚರಿಸಲಿದ್ದೇವೆ. ಇದಕ್ಕೆ ಭಾರತೀಯ ಚಲನಚಿತ್ರದ ದೈತರೇನಿದ್ದಾರೆ, ದಿಗ್ಗಜರೇನಿದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಭಾಗವಹಿಸ್ತಿದ್ದಾರೆ. ಯಜಮಾನರ ಆಪ್ತರು ಜೊತೆಗೆ ಅವರ ಕುಟುಂಬದವರ ಜೊತೆಗೆ ಕೂಡ ಮಾತನಾಡುವಂತಹ ಜವಾಬ್ದಾರಿಯನ್ನು ಎಸ್ ನಾರಾಯಣ್ ಸರ್ ಮತ್ತು ರಾಜೇಂದ್ರ ಸಿಂಗ್ಬಾಬು ಸರ್ ಕೂಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದರ ನೇತೃತ್ವವನ್ನು ಎಸ್ ನಾರಾಯಣ್ ಸರ್ ಅವರು ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಈ ಅಮೃತ ಮಹೋತ್ಸವ ಅವರ ನೇತೃತ್ವದಲ್ಲಿ ನಡೀತಿದೆ. ಅದರ ಜೊತೆಗೆ ಭಾರತೀಯ ಚಲನಚಿತ್ರ ರಂಗವನ್ನು ಈ ಕಾರ್ಯಕ್ರಮಕ್ಕೆ ಒಗ್ಗೂಡಿಸುವಂತಹ ಕೆಲಸ ಮತ್ತು ಬೆನ್ನೆಲುಬಾಗಿ ನಮ್ಮ ಜೊತೆಗೆ ನಿಲ್ಲಂತಹ ಮಾರ್ಗದರ್ಶಕರಾಗಿ ಮತ್ತು ಇನ್ನೊಬ್ಬ ಫಿಲ್ಲರ್ ಆಗಿ ಕೆಲಸ ಮಾಡ್ತಾರಂಥವ್ರು ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರು. ನಾವು ಈ 3 ಜನ ಸೇರಿಕೊಂಡು ಸಮಸ್ತ ಲಕ್ಷಾಂತರ ಅಭಿಮಾನಿಗಳನ್ನು ಒಳಗೊಂಡು ಈ ಅಮೃತ ಮಹೋತ್ಸವವನ್ನು ರೂಪಿಸ್ತಾ ಇದ್ದೀವಿ. ಇದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರು ಬರಬೇಕಿತ್ತು, ಅವರು ವಿದೇಶ ಪ್ರವಾಸದಲ್ಲಿರೋದ್ರಿಂದ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಹೆಸರನ್ನು ನೀವು ಘಂಟಾಘೋಷವಾಗಿ ಹೇಳಿ ಸಮಸ್ತ ಕಲಾವಿದರು ಈ ಉತ್ಸವದಲ್ಲಿದ್ದಾರೆ, ಇದು ಆಗಲೇಬೇಕಾದಂಥ ಉತ್ಸವ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಈ ಒಂದು ಉತ್ಸವಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇಡೀ ಬೆಂಗಳೂರನ್ನು ಒಂದು ವಿಷ್ಣುಮಯ ಮಾಡುವಂತಹ ಸೆಪ್ಟೆಂಬರ್ 18, 19, 20ಕ್ಕೆ ಮಾಡಲಿಕ್ಕೆ ಅವರು ನಮ್ಮ ಜೊತೆಯಾಗಿದ್ದಾರೆ. ಜೊತೆಗೆ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳು ಈ ಒಂದು ಉತ್ಸವದ ಭಾಗವಾಗ್ತಿದ್ದಾರೆ. ಇದನ್ನು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸೋದು ನಮ್ಮ ಉದ್ದೇಶವಾಗಿತ್ತು. ಈಗೇನೋ ಪ್ರಶ್ನೆಗಳಿದ್ದರೆ ಉತ್ತರಿಸ್ತೀವಿ. ನನ್ನ ಪ್ರಶ್ನೆ ನಿಮಗೆ, ಮೋರ್ ದೆನ್ 2 lakh ಪೀಪಲ್ಸ್ನ ಇಲ್ಲಿ ಒಗ್ಗೂಡಿಸ್ಬೇಕು ಅಂತ ಹೇಳಿದ್ರಿ. RCB ವಿನ್ ಆದಾಗಲೂ ಮೋರ್ ದೆನ್ 2 lakh ಪೀಪಲ್ಸು ಬೆಂಗಳೂರಲ್ಲಿ ಜಾಯ್ನ್ ಆಗಿದ್ದರು. ಈಗ ಸರ್ಕಾರ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಅಸ್ತು ಅನ್ನುತ್ತಾ ಅಂತ, ಯಾಕಂದರೆ ಜಾಸ್ತಿ ಜನ ಕೊಡ್ತಾರೆ ಮತ್ತೆ ಲೋಪಗಳು ಕಂಡು ಬರ್ಬೋದಾ ಅಂತ. ಸರ್, ಅವರು 3 ಗಂಟೆಯಲ್ಲಿ ಆಯೋಜನೆ ಮಾಡಿದರು, ನಾವು 3 ತಿಂಗಳು ಮುಂಚೆ ಆಯೋಜನೆ ಮಾಡ್ತಾಯಿದ್ದೀವಿ ಸರ್. ಸಿದ್ಧತೆಗಳು ಮಾಡ್ಕೋತೀವಿ ಸರ್. ಒಬ್ಬ ಸೇನಾನಿಗೂ ಸಮಸ್ಯೆ ಆಗ್ದಂಗೆಲ್ಲ ಪರ್ಮಿಷನ್ ತಗೋಬೇಕು. ಅದೇ ಆಮೇಲೆ ಅದನ್ನೇ ಹೇಳಕ್ಕೆ ಬಂದಲ್ಲ, ನಾವು ಕಟ್ಔಟ್ ಜಾತ್ರೆ ಅಂತ ಮಾಡಿದ್ದೀವಿ ಸರ್. 2.25 ಲಕ್ಷ ಜನ ಸೇರಿದರು. ಮೇಡಮ್ ಗೊತ್ತಿದೆ, ಪಕ್ಕದಲ್ಲಿ ಒಂದೇ ಒಂದು ಅಹಿತಕರ ಘಟನೆ ಆಗಲಿಲ್ಲ. ಯಾಕಂದರೆ ಅವರು ಯಜಮಾನರ ಸೇನಾನಿಗಳು ಈ ಇಡೀ ರಾಜ್ಯದಲ್ಲಿ ಅಭಿಮಾನ ವರ್ಗದಲ್ಲೇ ಒಂದು ಇದು ಗುಂಪಿಗೆ ಸೇರಿದ ಪದ. ಇದು ಭಾಳ ವಿಶೇಷವಾಗಿರ್ತಾರೆ, ಪ್ರತ್ಯೇಕವಾಗಿರ್ತಾರೆ. ಸಹನೆ, ಶಾಂತಿ ಇದೆಲ್ಲನೂ ಅವ್ರು ಮೈಗೂಡಿಸ್ಕೊಂಡಿದ್ದಾರೆ. ಅದರಿಂದ ಅಂಥ ಸಮಸ್ಯೆಗಳೇನೂ ಆಗಲಿಕ್ಕಿಲ್ಲ. ಸೊ ಅದರಿಂದ ನಮ್ಮದೊಂದು ಪರಂಪರೆ ಇದೆ, ಆ ಪರಂಪರೆಯನ್ನು ಮುಂದುವರಿಸ್ತೀವಿ ಸರ್. ಥ್ಯಾಂಕ್ ಯು. ಬೇರೆ ಏನಾದರೂ? ಸರ್, ಎಷ್ಟೋ ಕಾರ್ಯಕ್ರಮಗಳಿಗೆ ಯಾರೂ ಸಪೋರ್ಟ್ ಮಾಡದೇ ಇದ್ದಾಗ ನಿಮ್ಮ ಮನೆ ಖಜಾನೆ ದುಡ್ಡನ್ನು ಹಾಕಿ ವಿಷ್ಣು ಸರ್ ಕಾರ್ಯಕ್ರಮಗಳನ್ನ ಮಾಡಿದ್ದುಂಟು. ನನ್ನ 7-8 ವರ್ಷದ ಜರ್ನಿಲಿ ನಾನು ನೋಡಿದ್ದೀನಿ ಕೂಡ. ಸೊ ಇದು ಎಷ್ಟು ದಿನದ ಕಾರ್ಯಕ್ರಮ ಆಗಿರುತ್ತೆ? ಒಂದೇ ದಿನನ ಅಥವಾ 2-3 ದಿನ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಇನ್ ಕೇಸ್ ಸರ್ಕಾರದ ಮಟ್ಟದಲ್ಲಿ ಅಥವಾ ನಮ್ಮ ಉದ್ಯಮದ ಮಟ್ಟದಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ ಫಿನಾನ್ಷಿಯಲ್ ವಿಚಾರದಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಅದು
ಕಷ್ಟ ಇದೆ ಫಿನಾನ್ಷಿಯಲಿ. ಇದುವರೆಗೂ ನಾವು ವಿಷ್ಣು ಸೇನಾ ಸಮಿತಿಯವರು ಎಲ್ಲೂ ಹೆಸರು ಕೆಡಿಸ್ಕೊಂಡಿಲ್ಲ, ಚಂದ ವಸೂಲಿ ಮಾಡಿಲ್ಲ. ಅದರಿಂದನೇ ಇಷ್ಟೊಂದು ಪ್ರೀತಿ ಅಭಿಮಾನವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಆದರೆ ಇದು ಕೈ ಮೀರಿದ ಕಾರ್ಯಕ್ರಮ. ನಿಜವಾಗ್ಲೂ ಒಂದಷ್ಟು ಪ್ರಾಯೋಜಕರನ್ನು ಹುಡುಕೋತೀವಿ, ಒಂದಷ್ಟು ಯಾವ್ದಾರ ಮಾಧ್ಯಮಗಳು ನೇರ ಪ್ರಸಾರ ಮಾಡೋದಾದರೆ ಅದರ ಕಂಟೆಂಟನ್ನು ಅವರು ಸಹಯೋಗ ಮಾಡ್ಕೋತೀವಿ. ಮತ್ತು ವಾಣಿಜ್ಯ ಮಂಡಳಿಯವರು, ಕಲಾವಿದರ ಸಂಘ ಇವರೆಲ್ಲರೂ ಕೂಡ ಜೊತೆ ಆಗ್ತಾಯಿದ್ದಾರೆ. ಆದ್ದರಿಂದ ಒಂದಷ್ಟು ನಿರೀಕ್ಷೆಗಳಿದ್ದಾವೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಾವೆಲ್ಲ ಇದೆ. ಥ್ಯಾಂಕ್ ಯು ಸರ್. ಆ ಸೌಂಡೇ ಉತ್ತರ ಮೇಡಮ್ ಅಷ್ಟೇ. ಎಸ್ ಆಗಲಿ ಸರ್. ಬೇರೆ ಮೇಡಮ್ ಇದಿಷ್ಟು. ಥ್ಯಾಂಕ್ ಯು. ನಿಮ್ಮ ಜೊತೆಗೆಲ್ಲ ಒಂದು ಸೆಲ್ಫಿ ತೊಗೋತೀನಿ. ಹಾಗೆ ನಿಂತ್ಕೊಂಡ್ರೆ ಸರ್ ಎಲ್ಲ ನಾವು ಬನ್ನಿ ಸರ್. ಅಲ್ಲ ಅವ್ರು ಹಂಗಿರಲಿ ಸರ್, ನಾವು ಇಲ್ಲಿರೋಣ. ರಾಜು ಈ